ಮಾಜಿ ದೇಶ ಕಂಡ ಕನ್ನಡದ ಮಣ್ಣಿನ ಮಗ ಶ್ರೀಯುತ್ ಎಚ್.ಡಿ. ದೇವೇಗೌಡಜಿಯವರ ಧರ್ಮಪತ್ನಿ ಚೆನ್ನಮ್ಮಜಿಯವರು ತಮ್ಮ 85ನೇ ವಯಸ್ಸಿನಲ್ಲಿ ಕೈಲಾಸವಾಸಿಯಾಗಿರುವುದನ್ನು ತಿಳಿಸಲು ನನಗೆ ತುಂಬ ದುಃಖವಾಗ್ತಾ ಇದೆ. ದೊಡ್ಡ ಮನೆ ಸಂಸಾರದ ಬೆನ್ನೆಲುಬು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಜಿಯವರು ವಿಧಿವಶರಾಗಿದ್ದು ತುಂಬ ದುಃಖದ ವಿಷಯ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಕಳೆದ ಜುಲೈ 15ನೇ ತಾರೀಕದಂದು ಆಸ್ಪತ್ರೆಯಲ್ಲಿ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯು ಗುಣಮುಖರಾಗುತ್ತಿರುವಾಗಲೇ ತೀವ್ರ ಹೃದಯಾಘಾತದಿಂದ ಚಿಕಿತ್ಸೆಯು ಫಲಕಾರಿಯಾಗದೆ ಶಿವಾಧೀನರಾಗಿದ್ದಾರೆ. ಅವರು ಮಾಜಿ ಪ್ರಧಾನಮಂತ್ರಿ ಶ್ರೀ ಎಚ್.ಡಿ. ದೇವೇಗೌಡಜಿ ಅವರ ಶಕ್ತಿಯಾಗಿದ್ದರು ಮತ್ತು ಆದರ್ಶ ಗೃಹಿಣಿಯಾಗಿದ್ದರು. 6 ಮಕ್ಕಳ ಮಾತೆ, ಕೇಂದ್ರ ಸಚಿವ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಶ್ರೀ ಎಚ್.ಡಿ. ರೇವಣ್ಣಜಿಯವರ ತಾಯಿಯವರಾಗಿದ್ದರು. ದೇವೇಗೌಡರು ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ಬೆಳೆಯುವಲ್ಲಿ ತೆರೆಮರೆಯ ಶಕ್ತಿಯಾಗಿದ್ದ ಗೃಹಿಣಿಯಾಗಿದ್ದರು. ಒಬ್ಬ ಒಳ್ಳೆಯ ತಾಯಿ, ಒಬ್ಬ ಒಳ್ಳೆಯ ಪತ್ನಿ, ಒಬ್ಬ ಒಳ್ಳೆಯ ಮಗಳನ್ನು ಇವತ್ತು ನಮ್ಮ ಕರ್ನಾಟಕ ಕಳೆದುಕೊಂಡಿದೆ. ದೇವರು ಈ ಒಂದು ದುಃಖದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಆ ದೇವರು ಆ ಒಂದು ದುಃಖದ ಸಂದರ್ಭದಲ್ಲಿ ಅವರಿಗೆ ದೇವರು ಈ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ನೀಡಲಿ ಅಂಥೇಳಿ ಮತ್ತೊಮ್ಮೆ ಚೆನ್ನಮ್ಮಜಿಯವರಿಗೆ ದೇವರು ಆ ಸ್ವರ್ಗದಲ್ಲಿ ಸ್ಥಾನಮಾನವನ್ನು ನೀಡಲಿ ಅಂಥೇಳಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಮಸ್ತ JDS ಕಾರ್ಯಕರ್ತರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ.